ಮುಂದೆ ಜೋಕ್ ಜಂಕ್ಷನ್ಯಾಗ ಮತ್ತೆ ಸ್ವಾಗತ ಗೆಳೆಯರ. ನೋಡ್ರಿ, ಜೋಕ್ ಜಂಕ್ಷನ್ಯಾಗ ಮಸ್ತ್ ಮನುಷ್ಯ ಬರೋ ಟೈಮ್, ಮಸ್ತ್ ಮನುಷ್ಯ ಬಂದು ನಮಗೆ ಮಸ್ತ್ ಜೋಕ್ ಹೇಳ್ತಾರೆ, ಗ್ಯಾರಂಟಿ ಅದ. ಮಸ್ತ್ ಮನುಷ್ಯ ಈ ಸತ್ತೆ ಬರ್ಲಿಕ್ಕತ್ತಾರ ರೀ ಹೊಸಪೇಟೆಯಿಂದ ವೆಟರ್ನರಿ ಡಾಕ್ಟರ್ ಬಸವರಾಜ್ ಬೆಣ್ಣಿ. ನಮಸ್ಕಾರ. ನಿಮ್ಮ ಅದ್ಭುತ ಜೋಕ್ಗಳ ಸಲುವಾಗಿ ನಮ್ಮ ಅದ್ಭುತ ಜನತೆ ಕಾಯ್ಲಿಕ್ಕತ್ತದ, ಹೇಳ್ರಿ. ಸರ್, ಒಮ್ಮೆ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಕಾರ್ಯಕ್ರಮ ಕೊಡಕ್ಕೆ ಹೋಗಿದ್ದೆ ಸರ್. ಅಲ್ಲಿ ಎಲ್ಲ ರೀತಿ ಸರ್ಕಾರಿ ನೌಕರು ಸೇರಿದ್ದು. ನಾನು ಭಾಷಣ ಮಾಡೋಕ್ಕೆ ಶುರು ಮಾಡಿದೆ, ಹಾಸ್ಯ ಹೇಳೋಕ್ಕೆ ಶುರು ಮಾಡಿದೆ. ಎಲ್ಲರೂ ಬಿದ್ದು ನಗ್ತಿದ್ರು. ಹೆಂಗೆ ನಗ್ತಿದ್ರು ಅಂದರೆ ಮುಂದಿರೋರು ಸ್ವಲ್ಪ ಜೋರು ನಗ್ತಿದ್ರು, ಅದಕ್ಕೂ ಈ ಲೈನಾಗಿರೋ ಸ್ವಲ್ಪ ಕಡಿಮೆ ಜೋರು ನಗ್ತಿದ್ರು, ಅದಕ್ಕೂ ಇಂದ ಭಾಳ ಕಡಿಮೆ ನಗ್ತಿದ್ರು. ನಾನು ಯಾಕ್ರಿ ಸರ್ ಹಿಂಗೆ ಯಾಕೆ ನಗ್ತೀರಿ ಅಂತಂದು ಒಬ್ಬ ಕೈ ಎತ್ತಿ ಹೇಳಿದ್ರಿ ಸರ ನಮಗೆ ಸಂಬಳ ಎಷ್ಟು ಬರ್ತೈತೆ ನಾವು ಅಷ್ಟೇ ನಗ್ತೀವಿ ಸರ್, ಅದಕ್ಕಿಂತ ಜಾಸ್ತಿ ನಗೋಕ್ಕಾಗಲ್ಲ ಅನ್ನೋ. ಒಬ್ಬ ಫಾರಿನರ್ ಬೆಂಗಳೂರು ನೋಡೋಕೆ ಬಂದ. ಆ ಫಾರಿನರ್ ಬೆಂಗಳೂರು ನೋಡೋಕೆ ಬಂದೇನೆ ಏನು ಮಾಡ್ದ, ವಿಧಾನಸೌಧ ನೋಡ್ದ, ಹೈಕೋರ್ಟ್ ನೋಡ್ದ, ಭಾಳ ಚಂದ ಐತೆ ಅಂತ ಹೇಳ್ಬಿಟ್ಟು ಆಟೋ ಹತ್ಕೊಂಡು ಮೆಜೆಸ್ಟಿಕ್ಕಿಗೆ ಹೊಂಟ. ಊರಿಗೆ ಹೋಗ್ಬೇಕಂತೇಳಿ ಮೆಜೆಸ್ಟಿಕ್ಗೆ ಹೊಂಟ ಆಟೋ ಹತ್ಕೊಂಡು ಹೊಂಟಿದ್ದ. ಆಟೋ ಕೂತ ತಕ್ಷಣ ಒಂದು ಹುಂಡೈ ಕಾರು, ಜಪಾನ್ ಮೇಡ್ ಕಾರು ಆಟೋನ ಓವರ್ಟೇಕ್ ತಗೊಂಡು ಹೋಗ್ಬಿಡ್ತು. ಅವ್ನು ಹೇಳ್ದ ಆಟೋದನಿಗೆ, ಹುಂಡೈ ಕಾರು ಮೇಡ್ ಇನ್ ಜಪಾನ್, ವೆರಿ ಫಾಸ್ಟ್ ಅಂತಂದು. ಭಾರಿ ಬಿಟ್ಟು ಸರ್, ನಿಮ್ಮ ಭಾರಿ ಟೆಕ್ನಿಕ್ ನಿಮ್ಮದು ಅಂತ ಹೇಳ್ತಾನೆ. ಸ್ವಲ್ಪ ಮುಂದೆ ಹೋದ, ಟೊಯಾಟಾ ಗಾಡಿ ಬಂತು. ಆ ಆಟೋನ ಮತ್ತೆ ಓವರ್ಟೇಕ್ ತಗೊಂಡು ಅದು ಮುಂದೆ ಹೋಗ್ಬಿಡ್ತು. ಟೊಯಾಟಾ ಗಾಡಿ ಮೇಡ್ ಇನ್ ಜಪಾನ್, ವೆರಿ ಫಾಸ್ಟ್ ಅಂತ. ಮೆಜೆಸ್ಟಿಕ್ ಮುಟ್ಟಿದ್ಮೇಲೆ ಫಾರಿನರ್ ಕೇಳ್ದ, ಬಿಲ್ ಎಷ್ಟಾಯ್ತು ಅಂದ, ಮೀಟ್ರ್ ಎಷ್ಟು ಬಿಡತ್ತೆ ಅಂತಂದ. ಆ ಮೀಟ್ರ್ ಹೇಳಿದ್ರ 400 ರೂಪಾಯಿ ಆಗೈತೆ ರೀ ಸರ್ ಅಂದ. ಯಾಕೆ 400 ರೂಪಾಯಿ ಯಾಕೆ ಅಂತಂದ. 400 ರೂಪಾಯಿ ಸರ, ಮೀಟ್ರ್ ಮೇಡ್ ಇನ್ ಇಂಡಿಯಾ, ವೆರಿ ಫಾಸ್ಟ್ ಅಂದ. ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಬರುವಾಗ ದೇವಸ್ಥಾನದ ಮುಂದಿರೋ ಭಿಕ್ಷುಕರಿಗೆ ನಾವು ದುಡ್ಡು ಕಾಣಿಕೆ ಹಾಕ್ತೀವಿ. ನನ್ನ ಲೆಕ್ಕ ಏನಂದರೆ ವ್ಯತ್ಯಾಸ ಏನಿಲ್ಲ. ಅವ್ರು ದೇವಸ್ಥಾನದ ಮುಂದೆ ಬೇಡ್ತಾರೆ, ನೀವು ದೇವಸ್ಥಾನದ ಒಳಗೆ ಬೇಡ್ಕೊಂಬಂದಿರ್ತೀವಿ. ಬೇಡಿಕೆ ಭಿಕ್ಷುಕರು ಅದಕ್ಕೊಂದು ಮಾತು ನೆನ್ಬೇಕಾದ್ರೆ, ಒಬ್ಬ ಮನೆ ಮುಂದೆ ಹೋಗಿ ನಿಂತ್ಕೊಂಡ, ಸರ ಹೊಟ್ಟೆ ಹಸ್ತತ್ರಿ, ಏನಾರ ಇದ್ರು ಕೊಡ್ರಿ ಅಂತಂದ. ತಂಗಳು ತಿಂತಿ ಏನಲ್ಲ ನೀನು ಅಂತ ಕೇಳಿದ್ರು. ಓನ್ರಿ ಸರ್, ತಂಗಳು ತಿಂತೀನಿ ಅಂತ. ಹಂಗಂದ್ರೆ ನಾಳೆ ಬಾ ಹೋಗಿ ನಿನ್ನ ಮಗನ ಅಂತ. ಒಬ್ಬ ನೆಕ್ಸ್ಟ್ ಮನೆಗೆ ಹೋಗಿ ನಿಂತ್ಕೊಂಡ, ಅಮ್ಮ ಏನಾರ ಒಂದು ಸ್ವಲ್ಪ ಸ್ವೀಟ್ ಇದ್ರು ಕೊಡಮ್ಮ ತಿನ್ನಕ ಅಂತಂದ. ಸ್ವೀಟ್ ಇದ್ರು ಕೊಡು ಅಂದೆ ತಿನ್ನಕ, ಯಾರ ಹೊಟ್ಟೆ ಎಷ್ಟೈತೆ ಉಳ್ದದ್ದು ಏನಾರ ಕೊಡು ಅಂತಾರೆ. ನೀನೇನು ಮಗನ ಸ್ವೀಟ್ ಕೇಳ್ತಿಯಲ್ಲ ಅಂದ. ಅಮ್ಮ ಇವತ್ತು ನಂದು ಬರ್ತ್ಡೇ ಐತ್ರಿ ಅಂದವ ಮಗ. ಒಬ್ಬ ಒಂದು ಮನೆ ಮುಂದೆ ಹೋಗಿ ಭಿಕ್ಷೆ ಬೇಡ್ದ. ಸರ ಚಹಾ ಕುಡಿತೀನಿ, 1 ರೂಪಾಯಿ ಇದ್ರು ಕೊಡ್ರಿ ಸರ್ ಅಂದ. ಅವ ಏನಂದ, ನಾಳೆ ಬಾ ಹೋಗಲೇ ಕೊಡ್ತೀನಿ ಅಂತಂದ. ಆ ಉತ್ತರ ಹೇಳಿದೆ, ಎಂಥ ಉತ್ತರ ಸರ್, ಈ ಕಾಲೋನಿ ಮಂದಿ ಹಿಂಗ ಹೇಳಿ ಈ ಕಾಲೋನಿಯಾಗ ನಂದು 1 ಲಕ್ಷ ರೂಪಾಯಿ ಸಿಕ್ಕಾಕೊಂಡ್ಬಿಡತ್ರಿ ಸರ್ ಅಂದ. ಥ್ಯಾಂಕ್ ಯು ಸೋ ಮಚ್. ಬರ್ತೀರಿ. ಥ್ಯಾಂಕ್ ಯು. ಇಂಥ ಅದ್ಭುತ ಜೋಕ್ಗಳನ್ನು ಹೇಳೋರು ನಿಮ್ಮೂರಾಗಿದ್ರಂದ್ರೆ ದಯವಿಟ್ಟು ನಮಗೆ ಕಳಿಸ್ರಿ. ನಮ್ಮ ಸ್ಕ್ರೀನ್ ಮೇಲೆ ವಿಳಾಸ ಕಾಣಿಸ್ತದೆ ನೋಡ್ರಿ ನಿಮಗೆ. ಈ ವಿಳಾಸಕ್ಕೆ ಅವ್ರ ವಿವರಗಳನ್ನು ಮತ್ತು ಜೋಕ್ಗಳನ್ನು ಕಳಿಸ್ರಿ, ನಾವು ಸ್ಕ್ರೂಟನೈಸ್ ಮಾಡಿ ಕರೆಸ್ಕೊತೇವೆ. ಮತ್ತು ಹಂಗೆ ಒಳ್ಳೆ ಜೋಕ್ಗಳಿದ್ರೆ ದಯವಿಟ್ಟು ಕಳಿಸ್ರಿ. ನನ್ನ ನಂಬರ್ ಅದ 99 ಮುಂದೆ ಜೋಕ್ ಜಂಕ್ಷನ್. ನೀವು ಮುಂದ ಜೋಕ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮ್ಮ ಇತ್ತೀಚಿನ ಭಾವಚಿತ್ರದೊಂದಿಗೆ ನೀವು ಹೇಳಬಯಸುವ ಜೋಕ್ಗಳನ್ನ ಒಂದು ಹಾಳೆಯಲ್ಲಿ ಬರೆದು ನಮಗೆ ಕಳಿಸಿ. ನಮ್ಮ ವಿಳಾಸ ಮುಂದ ಜೋಕ್ ಜಂಕ್ಷನ್ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 204, ಎಂಬಸಿ ಸ್ಕ್ವೇರ್, ಇನ್ಫ್ಯಾಂಟ್ರಿ ರೋಡ್, ಬೆಂಗಳೂರು 1.